ಹೆಲೋ ಎವ್ರಿವನ್, ಡೈಟ್ ಅಲ್ಲಿ ಇದ್ದೀರಾ? ಬಾಡಿ ಬಿಲ್ಡಿಂಗ್ ಮಾಡ್ತಾ ಇದ್ದೀರಾ ಅಥವಾ ಏನು ಮಾಡ್ತಾ ಇಲ್ವಾ? ಹೇಗಿದ್ರು ಪರವಾಗಿಲ್ಲ, ಈ ಸ್ಯಾಲಡ್ಸ್ ನಿಮ್ ಹೆಲ್ತ್ ನ ಫಾರ್ ಎವರ್ ಚೇಂಜ್ ಮಾಡುತ್ತೆ. ತುಂಬಾ ಹೆಲ್ತಿ, ಜೊತೆಗೆ ಪ್ರೋಟೀನ್ ರಿಚ್ ಆಗಿರುತ್ತೆ ಅಂಡ್ ಆಲ್ಸೋ ಈಸಿ ಟು ಮೇಕ್. ಹೆಲ್ತಿ ಫುಡ್ ಇಸ್ ಈಕ್ವಲ್ ಟು ಗುಡ್ ಹೆಲ್ತ್. ಸೊ ವೆಲ್ಕಮ್ ಟು ದೇಸಿ ಈಟ್ ದೇಸಿ, ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಮೊದಲಿಗೆ ಇಲ್ಲಿ ನಾವು ಕಾಬೂಲಿ ಚನಾ ಅಂದ್ರೆ ಚಿಕ್ ಪೀಸ್ ಇಂದ ಒಂದು ಒಳ್ಳೆ ಸ್ಯಾಲೆಡ್ ನ ಮಾಡ್ಕೊಳ್ಳೋಣ. ಪರ್ಫೆಕ್ಟ್ ಡ್ರೆಸ್ಸಿಂಗ್. ದಿಸ್ ಇಸ್ 0 ಆಯಿಲ್ ರೆಸಿಪಿ, ಹಾಗಾಗಿ ಒಂದು 1/4 ಸ್ಪೂನ್ ಅಷ್ಟು ತುಪ್ಪನ ತಗೊಂಡಿದ್ದೀನಿ. ಜೊತೆಗೆ ಬೆನ್ಸಿರೋ ಕಾಬೂಲಿ ಚನಾನ ತಗೊಂಡಿದ್ದೀನಿ. ಸೊ ತುಪ್ಪಕ್ಕೆ ಕಾಬೂಲಿ ಚನಾನ ಆಡ್ ಮಾಡ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಪೆಪ್ಪರ್ ಪೌಡರ್, ಕಾಳು ಮೆಣಸು ಪುಡಿನ ಆಡ್ ಮಾಡ್ಕೊಂಡು, ಒಂದು 1/4 ಸ್ಪೂನ್ ಅಷ್ಟು ಕಸೂರಿ ಮೇಥಿನ ಸ್ವಲ್ಪ ರಬ್ ಮಾಡ್ಕೊಂಡು ಹಾಕಿ. ಸೊ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ. 1-2 ನಿಮಿಷ ಚೆನ್ನಾಗಿ ಇದನ್ನ ಟಾಸ್ ಮಾಡ್ಕೊಳ್ಳಿ. ಓಕೆ, ಈ ಹೆಲ್ದಿ ಸ್ಯಾಲೆಡ್ ನ ಬ್ಯೂಟಿಫುಲ್ ಆಗಿ ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು ಎಲ್ಲಾ ವೆಜೀಸ್ ನ ಫೈನ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ಸೌತೆಕಾಯಿ, 1 ಸ್ಪೂನ್ ಅಷ್ಟು ಕ್ಯಾರೆಟ್, 1 ಸ್ಪೂನ್ ಅಷ್ಟು ಟೊಮ್ಯಾಟೊ, 1 ಸ್ಪೂನ್ ಅಷ್ಟು ಫೈನ್ಲಿ ಚಾಪ್ಡ್ ಈರುಳ್ಳಿ ತಗೊಳ್ಳಿ ಅಥವಾ ನಂತರ ಸ್ಲೈಸಸ್ ಸಹ ಮಾಡ್ಕೋಬಹುದು. ಹಾಗೆ 1 ಸ್ಪೂನ್ ಅಷ್ಟು ಡ್ರೈ ರೋಸ್ಟ್ ಮಾಡ್ಕೊಂಡಿರೋ ಶೇಂಗಾ ಹಾಗೆ ಫ್ರೈ ಮಾಡ್ಕೊಂಡಿರೋ ಕಾಬೂಲಿ ಚನಾನ ಆಡ್ ಮಾಡ್ಕೊಂಡು, ಇದಕ್ಕೆ ಸಾಲ್ಟ್ ಹಾಗೆ ಪೆಪ್ಪರ್ ನ ಆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಒಳ್ಳೆ ಟೇಸ್ಟಿ ಅಂಡ್ ಪ್ರೋಟೀನ್ ರಿಚ್ ಆಗಿರೋ ಡ್ರೆಸ್ಸಿಂಗ್ ನ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ 1/4 ಕಪ್ ಅಷ್ಟು ಮೊಸರು, 6-7 ಕ್ಯೂಬ್ಸ್ ಅಷ್ಟು ಪನೀರ್, ಹೋಮ್ ಮೇಡ್ ಪನೀರ್ ನ ಆಡ್ ಮಾಡಿದೀನಿ. ಜೊತೆಗೆ 1-2 ಬೆಳ್ಳುಳ್ಳಿ, ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡು ಫೈನ್ಲಿ ಬ್ಲೆಂಡ್ ಮಾಡ್ಕೊಳ್ಳಿ. ಸೊ ಇದೆಲ್ಲದನ್ನು ಅಟ್ ಎ ಟೈಮ್ ಮಾಡ್ಕೊಳ್ಳೋಕೆ ನಿಮ್ಗೆ ಟೈಮ್ ಇಲ್ಲ ಅಂದ್ರೆ ಒಂದ್ಸಲ ಈ ಡ್ರೆಸ್ಸಿಂಗ್ ನ ಪ್ರಿಪೇರ್ ಮಾಡ್ಕೊಂಡು 1 ವೀಕ್ ವರೆಗೂ ಫ್ರಿಜ್ ಅಲ್ಲಿ ಏರ್ಟೈಟ್ ಜಾರ್ ಅಲ್ಲಿ ಸ್ಟೋರ್ ಮಾಡ್ಕೋಬಹುದು. ಫೈನಲಿ ಈ ಕ್ರೀಮಿ ಆಗಿರೋ ಡ್ರೆಸ್ಸಿಂಗ್ ನ ಈ ಸ್ಯಾಲೆಡ್ ಮೇಲೆ ಹಾಕಿ, ನಿಮಗೆ ಬೇಕಿದ್ರೆ ಸ್ವಲ್ಪ ಲೆಮನ್ ಸಹ ಸ್ಕ್ವೀಸ್ ಮಾಡ್ಕೋಬಹುದು. ಅಂಡ್ ಎಂಜಾಯ್ ದಿಸ್ ಸ್ಯಾಲೆಡ್ ಅಂಡ್ ಟ್ರಸ್ಟ್ ಮೀ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಇದು ರೆಗ್ಯುಲರ್ ಅಂಡ್ ಬೋರಿಂಗ್ ಸ್ಯಾಲೆಡ್ ಅಲ್ಲ, ತುಂಬಾ ಟೇಸ್ಟಿ ಆಗಿರೋ ಹೈ ಪ್ರೋಟೀನ್ ಆಗಿರೋ ಸ್ಯಾಲೆಡ್. ಓಕೆ, ನೆಕ್ಸ್ಟ್ ಇನ್ನೊಂದು ಟೇಸ್ಟಿ ಆಗಿರೋ ಸ್ಯಾಲೆಡ್ ನ ಮಾಡ್ಕೊಳ್ಳೋಣ. ಈಗ ಗ್ರೀನ್ ಪೀಸ್ ಬಟಾಣಿ ಸೀಸನ್ ಆಗಿರೋದ್ರಿಂದ ಮರಿದೆ ಈ ಸ್ಯಾಲೆಡ್ ನ ಟ್ರೈ ಮಾಡಿ. ಸೊ ಇದನ್ನ ಸ್ಟಾರ್ಟ್ ಮಾಡೋಕ್ ಮುಂಚೆ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದ್ರೂ ನನ್ನ ಚಾನಲ್ ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಸೊ ದಟ್ ಯು ವಿಲ್ ಗೆಟ್ ನೋಟಿಫಿಕೇಶನ್ಸ್ ಅಂಡ್ ನಾಟ್ ಮಿಸ್ ಮೈ ಎನಿ ರೆಸಿಪೀಸ್. ಮೊದಲಿಗೆ ಒಂದು 5-7 ನಿಮಿಷ ಬಟಾಣಿನ ಬೆನ್ಸ್ಕೊಳ್ಳಿ, ತುಂಬಾ ಓವರ್ ಕುಕ್ ಮಾಡ್ಕೋಬೇಡಿ. ನೆಕ್ಸ್ಟ್ ಒಂದು 1/4 ಸ್ಪೂನ್ ಅಷ್ಟು ತುಪ್ಪನ ಹಾಕಿ ಬೆನ್ಸ್ಕೊಂಡಿರೋ ಬಟಾಣಿನ ಹಾಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಜೀರಿಗೆ ಪುಡಿ ಹಾಗೆ ಸ್ವಲ್ಪ ಕಸೂರಿ ಮೇಥಿನ ಆಡ್ ಮಾಡ್ಕೊಳ್ಳಿ. ಸೊ 1-2 ನಿಮಿಷ ಚೆನ್ನಾಗಿ ಇದನ್ನ ಟಾಸ್ ಮಾಡ್ಕೊಳ್ಳಿ. ಅಂಡ್ ನೀವೇನಾದ್ರೂ ಈ ತರ ಡಿಫ್ರೆಂಟ್ ಅಂಡ್ ವೆರೈಟಿ ಸ್ಯಾಲೆಡ್ ರೆಸಿಪೀಸ್ ನ ಸರ್ಚ್ ಮಾಡ್ತಾ ಇದ್ರೆ ಮರಿದ ನನಗೆ ಕಮೆಂಟ್ ಹಾಕಿ. ಅಂಡ್ ಇನ್ನೂ ಈ ತರ ಹೆಲ್ತಿ ಸ್ಯಾಲೆಡ್ ರೆಸಿಪೀಸ್ ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಓಕೆ, ಈಗ ಫೈನಲ್ ಪ್ಲೇಟಿಂಗ್ ನ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಎಲ್ಲಾ ವೆಜೀಸ್ ನ ತುರ್ದ್ಬಿಟ್ಟು ಹಾಕ್ತಾ ಇದ್ದೀನಿ. ಈ ಸ್ಯಾಲೆಡ್ ಗೆ ಈ ತರ ತುರ್ದು ಹಾಕಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ 1 ಸ್ಪೂನ್ ಅಷ್ಟು ಸೌತೆಕಾಯಿ, 1 ಸ್ಪೂನ್ ಅಷ್ಟು ಕ್ಯಾರೆಟ್ ಹಾಗೆ 1 ಸ್ಪೂನ್ ಅಷ್ಟು ಸ್ಲೈಸ್ ಮಾಡಿರೋ ಟೊಮ್ಯಾಟೊ, 1 ಸ್ಪೂನ್ ಅಷ್ಟು ಬೀಟ್ರೂಟ್, 1 ಸ್ಪೂನ್ ಅಷ್ಟು ರೋಸ್ಟ್ ಮಾಡ್ಕೊಂಡಿರೋ ಶೇಂಗನ ಆಡ್ ಮಾಡ್ಕೊಂಡು, ಫ್ರೆಶ್ ಮೊಸರನ್ನ ಚೆನ್ನಾಗಿ ಬೀಟ್ ಮಾಡ್ಕೊಂಡು ಹಾಕೊಳ್ಳಿ. ಜೊತೆಗೆ ಫ್ರೆಶ್ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಉಪ್ಪು, ಪೆಪ್ಪರ್ ಪೌಡರ್ ನ ಆಡ್ ಮಾಡ್ಕೊಂಡು, ರೋಸ್ಟ್ ಮಾಡ್ಕೊಂಡಿರೋ ಗ್ರೀನ್ ಪೀಸ್ ನ ಆಡ್ ಮಾಡ್ಕೊಂಡು, ಸ್ವಲ್ಪ ಲೆಮನ್ ನ ಸ್ಕ್ವೀಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡಿ. ಇಷ್ಟೊಂದು ಹೆಲ್ತಿ ಅಂಡ್ ಟೇಸ್ಟಿ ಆಗಿರೋ ಸ್ಯಾಲೆಡ್ಸ್ ನ ಮರಿದೆ ಟ್ರೈ ಮಾಡಿ ಅಂಡ್ ಹೇಗ್ ಅನಿಸ್ತು ನಿಮ್ಗೆ ಅನ್ನೋದನ್ನ ಮರಿದೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಈ ಸ್ಯಾಲೆಡ್ ಮಾತ್ರ ವೆರಿ ಈಸಿ ಇದೆ ಮಾಡ್ಕೊಳ್ಳೋಕೆ. ಸೊ ಪ್ಲೀಸ್ ಗಿವ್ ಅ ಟ್ರೈ. ಓಕೆ, ಇವತ್ತಿನ ಹೆಲ್ತಿ ಸ್ಯಾಲೆಡ್ ರೆಸಿಪೀಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಅಂಡ್ ಮರ್ತೋಗ್ಬಿಟ್ರೆ ಕಷ್ಟ, ಮರಿದೆ ಸೇವ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.